ನಮಸ್ಕಾರ ಸಕಲೇಶ್ಪುರ ಬಂಧುಗಳಿಗೆ. ಏನಪ್ಪ ವಿಷಯ, ಇಲ್ಲಿ ಯಾಕೆ ಬಂದಿದೀವಿ ಅಂದ್ರೆ, ಇವತ್ತು ತಾಲೂಕು ಆಫೀಸಿಗೆ ಬಂದಿದ್ದೇನೆ. ತಾಲೂಕು ಆಫೀಸಲ್ಲಿ ಸಾರ್ವಜನಿಕರ ಬೆಳಗ್ಗೆಯಿಂದ ಏನು ಆಗ್ತಾ ಇಲ್ಲ. ಒಂದು ಇನ್ಕಮ್ ಸರ್ಟಿಫಿಕೇಟ್ ಆಗ್ಬೋದು, ಯಾವುದೇ ಒಂದು ಕೆಲಸ ಇಲ್ಲ, ಅರ್ಧಕ್ಕರ್ಧ ಸ್ಟಾಫೇ ಇಲ್ಲ ಇಲ್ಲಿ. ಯಾಕೆ ಇಲ್ಲ, ಯಾಕೆ ಹೊರಡೋಗಿದ್ದಾರೆ, ಏನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಏನ್ ಆಗಿದೆ ಅಂತ ಗೊತ್ತಿಲ್ಲ, ನಮ್ಗಂತೂ ಉತ್ತರ ಸಿಗ್ತಾ ಇಲ್ಲ. ಪಾಪ ದನದ ಕೂರ್ಸಂಗೆ ಪಾಪ ಕೆಳಗಡೆ ನಾನು ನೋಡ್ತಾ ಇದ್ದೀನಿ ಸರ್, ಇಲ್ಲಿ ದನದ ಕೂರ್ಸಂಗೆ ಜನಗಳಿಗೆ ನೆಲದಲ್ಲಿ ಕೂರಿಸ್ತಾರೆ. ಇವರಿಗೆ ಒಂದು ಚೇರ್ ಹಾಕೋದು, ಒಂದು ಸಾರ್ವಜನಿಕರಿಗೆ ಅನುಕೂಲ ಮಾಡೋ ಯೋಗ್ಯತೆ ಇಲ್ವಾ ಸರ್ ಇವರಿಗೆ? ಅಲ್ಲಿ ಪಾಪ ಜನಗಳು ನೋಡಿ, ವಯಸ್ಸಾದವರು, ನಮ್ಮ ತಾಯಂದಿರು, ನಮ್ಮ ಅಕ್ಕಂದಿರೆಲ್ಲ ಇದ್ದಾರೆ ಸರ್. ಇವರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಸರ್. ಯಾವತ್ ಬಂದ್ರು ಸರ್ವರ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತಾನೆ ರೀಸನ್ ಹೇಳ್ತಾರೆ ಹೊತ್ತು. ಇಲ್ಲಿ ನೋಡಿ, ಬೆಳಿಗ್ಗೆ ಪಾಪ ಹೆಣ್ಮಕ್ಳೆಲ್ಲ ನಾನು ಬಿಡಕ್ಕಾದ್ರೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಯೂತ್ ಕಾಂಗ್ರೆಸ್ ಧರ್ಮ ಅವರು ಬಂದಿದ್ದಾರೆ, ಅವರಿಗೂ ತುಂಬಾ ಜನ ಕರೆ ಮಾಡಿರ್ತಾರೆ, ನನಗೂ ಕರೆ ಮಾಡಿ ಕರೆಸಿರ್ತಾರೆ ಜನಗಳು. ನಾವು ಇಬ್ರು ಬಂದಾಗ ಇಲ್ಲಿ ನೋಡಿದ್ರೆ ಜನಗಳು ನೆಲದಲ್ಲಿ ಕೂರಿಸ್ಕೊಂಡು, ದನ ಕೂರ್ಸ್ದಂಗೆ ಜನಗಳಿಗೆ ಕೂರಿಸ್ರೆ, ಒಂದು ಒಬ್ಬ ಸರ್ಕಾರಿ ಇಲಾಖೆಗೆ ಒಂದು ಸಾರ್ವಜನಿಕರು ಬಂದು ಅವ್ರಿಗೆ ಯಾವ ತರ ರೆಸ್ಪಾನ್ಸ್ ಕೊಡಬೇಕು, ಯಾವ ತರ ಇವರಿಗೆ ಸಪ್ರೇಟ್ ಇವರು ಯಾವುದೇ ಒಂದು ಇವರಿಗೆ ದಿಕ್ಕಿಲ್ದಂಗೆ ಕೂರಿಸಿದಾರಂದ್ರೆ ನಮ್ಗೆ ಎಷ್ಟು ಬೇಜಾರಾಗಬೇಕಾಗಲ್ಲ. ಸರ್ಕಾರಿ ಆಫೀಸಲ್ಲಿ ಈ ತರ ನಡವಳಿಕೆ ಇದ್ರೆ ಇದಕ್ಕೆ ಯಾರು ಸರಿ ಮಾಡೋರು ಬೇಕಲ್ಲ. ಇವ್ರ ಪಾಡಿಗೆ ಇವ್ರು ಬೇಕಾದ್ರೆ ಸಂಜೆ ತನಕ ಪಾಪ ಕೂರಿಸ್ತಾರೆ ಇವರಿಗೆ ಒಂದು ಅಪ್ಲಿಕೇಶನ್ಗೆ 10 ದಿವಸದಿಂದ ತಿರುಗಿಸ್ತಾ ಇದ್ದಾರೆ, ಕೆಲವೊಬ್ರು 20 ದಿವಸದಿಂದ ಕೂರ್ತಾರೆ. ಅದಕ್ಕೆ ಟೈಮಿಂಗ್ ಇಲ್ವಾ? ಇಲ್ಲಿ ದುಡ್ಡು ಕೊಟ್ರೆ ಬೇಗ ಮಾಡ್ಕೊಡೋದು, ಇವರಿಗೆ ದುಡ್ಡು ಕೊಟ್ರೆ ಅರ್ಧ ಗಂಟೆಯಲ್ಲಿ ಕೆಲಸ ಆಗುತ್ತೆ. ಬ್ರೋಕರ್ಗಳಿದ್ದಾರೆ ಇಲ್ಲಿ, ಬ್ರೋಕರ್ಗಳಿಗೆ ಕೊಟ್ರೆ ಅರ್ಧ ಗಂಟೆ 1 ಗಂಟೆಯಲ್ಲಿ ಕೆಲಸಗಳಾಗುತ್ತೆ. ಯಾವ ತರ ಕಾನೂನು ನಮ್ಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ವಹಿಸಬೇಕು. ಈ ತರ ಮುಂದಿನ ದಿನಗಳಲ್ಲಿ ಮರುಕಳಿಸಬಾರ್ದು. ಈ ತರ ಬಂದು ಕಾಯೋದಾಗ್ಲಿ, ದುಡ್ಡಿಸ್ಕೊಳ್ಳೋದಾಗ್ಲಿ ಅದೆಲ್ಲ ಮಾಡಬಾರ್ದಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸೈಯದ್ ಇದ್ರೀಸು, ಸಾಮಾಜಿಕ ಕಾರ್ಯಕರ್ತ ಅಂತ ಧರ್ಮ ಅವ್ರು ಮಾತಾಡ್ತಾರೆ. ನನ್ನ ಹೆಸರು ಧರ್ಮ ಅಂತೇಳಿ. ನಾವು ಬೆಳಗ್ಗೆ ನಮ್ಮ ಸ್ನೇಹಿತರು, ತಾಯಿದು, ನಮ್ಮ ಊರವ್ರದ್ದು ಒಂದು 2-3 ಇನ್ಕಮ್ ಸರ್ಟಿಫಿಕೇಟ್ ಮಾಡಲಿಕ್ಕೆ ಬಂದಿದ್ವಿ. ಆಯಿತು, ನೀವು ಹೋಗಿ ಕಾಯ್ತಾ ಇರಿ, ನಾನು ಬರ್ತೀನಿ ಅಂತ ಹೇಳಿದೆ. ಸುಮಾರು ನಾನು 10:15 ಬಂದೆ. ಅಷ್ಟೊತ್ತಿಗೆ ಒಂದು 30-40 ಜನ ಕಾಯ್ತಾ ಇದ್ರು. ನಾನು ಕೇಳಿದೆ, ಕೆಲವ್ರದ್ದು ಏನು ಇಷ್ಟು ಬೇಗ ಬಂದಿರಲ್ಲ. ಇಲ್ಲ, ನಾವು 40-50 ಕಿಲೋಮೀಟ್ರಿಂದ ಬೆಳಿಗ್ಗೆ 8 ಗಂಟೆಗೆ ಬರ್ತೀವಿ. ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಸರ್ವರ್ ಇಲ್ಲ, ಲಾಗಿನ್ ಆಗಿಲ್ಲ ಅಂತ ಹೇಳಿ ಕಳಿಸ್ತಾರೆ. ಮತ್ತೆ ನಾವು ಮಾರನೇ ದಿನ ಕೂಲಿ ಕೆಲಸ ಬಿಟ್ಬಿಟ್ಟು ಬರಬೇಕಾಗುತ್ತೆ. ನಾವು ಕೂಲಿ ಕೆಲಸ ಮಾಡ್ಕೊಂಡು ಪದೇ ದಿನ ಬರೋಕ್ಕಾಗುತ್ತಾ? ಇಲ್ಲಿ ಅಧಿಕಾರಿಗಳು ನೋಡಿದ್ರೆ ನಮಗೆ ರೆಸ್ಪಾನ್ಸ್ ಮಾಡಲ್ಲ. ಒಂದು ಇನ್ಕಮ್ ಸರ್ಟಿಫಿಕೇಟ್ ತಗೊಳ್ಳೋಕ್ಕೆ, ಒಂದು ವಾಸಸ್ಥಳ ತಗೊಳ್ಳೋಕ್ಕೆ ನಾವು ಒಂದು ವಾರಕ್ಕೆ 5-6 ದಿನ ಬಂದು ಹೋಗೋದಾದ್ರೆ ನಮಗೆ ಸರ್ಕಾರ ಏನು ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳಿ ಈ ಥರ ನಮ್ಮ ಸಾರ್ವಜನಿಕರನ್ನ ಕಷ್ಟ ಕೇಳೋಕ್ಕೆ ತಹಸೀಲ್ದಾರ್ ಅವರಾಗಿರ್ಬೋದು, ಇನ್ನು ಅಧಿಕಾರಿಗಳು ಯಾರು ಕೂಡ ಬರಲ್ಲ. ಇವರು ಅಧಿಕಾರಿಗಳು ಏನಾಗಿದೆ ಅಂದ್ರೆ, ಈಗ ನಮ್ಮ DK ಸಾಹೇಬರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಪ್ರತಿ ಇಲಾಖೆಗೂ 10 ಗಂಟೆಗೆ ಬರಲೇಬೇಕು ಕಡ್ಡಾಯವಾಗಿ ಆದೇಶ ಮಾಡಿದ್ದಾರೆ. ಆದ್ರೂ ಕೂಡ ಇಲ್ಲಿ ಅಧಿಕಾರಿಗಳು ಏನು ಅವ್ರ ಮನೆ ಅನ್ಕೊಂಡಿದಾರೋ, ಆಫೀಸ್ ಅನ್ಕೊಂಡಿದಾರೋ, ಏನ್ ಅನ್ಕೊಂಡಿದಾರೋ ಗೊತ್ತಿಲ್ಲ. 11 ಗಂಟೆ ಆದ್ರೂ ಇರಲ್ಲ. ಎಲ್ಲಿದ್ದಾರೆ ಅಂದ್ರೆ ಇಲ್ಲಿ ಆಚೆ ಹೋಗಿದ್ದಾರೆ, ಬರ್ತಾರೆ ಒಂದು 5 ನಿಮಿಷ 10 ನಿಮಿಷ ಅಂತ ಹೇಳಿ ಬಂದಂತ ಸಾರ್ವಜನಿಕರು ಕಾಯಿಸೋದಾಗಿದೆ. ಬಿಟ್ರೆ ₹2 ಕೆಲಸ ಆಗಲ್ಲ. ಬರ್ತಾರೆ, ಪಾಪ ವಾಪಸ್ ಹೋಗ್ತಾರೆ, ನಾಳೆ ಮಾಡ್ಕೊಡ್ತೀವಿ ಅಂತ. ಈಗ ಸರ್ವರ್ ಬಗ್ಗೆ ಇಶ್ಯೂ ಅಲ್ಲ ಸರ್, ಇವ್ರುಗಳ ಇಶ್ಯೂ ನೋಡಿ. 2-3 ಸ್ಟಾಫ್ ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ ನೋಡಿ. ಲಾಗಿನ್ ಆಗುವಾಗ ಇವ್ರಿಗೊಂದು OTP ಬರುತ್ತೆ. ಬೆಳಿಗ್ಗೆ ಬಂದು ಇವ್ರು ಲಾಗಿನ್ ಆಗ್ಬೇಕು, OTP ಬರುತ್ತೆ. ಇವ್ರು 10 ಗಂಟೆಗೆ ಡ್ಯೂಟಿ ಮಾಡೋರು ಮೊಬೈಲ್ಸ್ ಗಳು ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲಿದ್ದಾರೆ ಯಾರು ಗೊತ್ತಿಲ್ಲ. ಇಲ್ಲಿ 4-5 ಸ್ಟಾಫ್ ಇಲ್ಲ ಇಲ್ಲಿ. ಇದಕ್ಕೆ ಕೇಳೋರಿಲ್ಲ, ಹೇಳೋರಿಲ್ಲ. ಆದ್ರೆ ಏನಂತ ತಿಳ್ಕೊಂಡು ಸರ್, ಮಾಧ್ಯಮ ಮಿತ್ರರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ, ಈ ತರ ನೆಕ್ಸ್ಟ್ ಈ ತರ ಆಗ್ಬಾರ್ದು. ನನ್ನ ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಮನವಿ ಏನ್ ಮಾಡ್ಕೊಳ್ತೀನಿ ಅಂದ್ರೆ, ಇದಕ್ಕೆ ನೀವು ಪ್ರಸಾರ ಮಾಡಿ ಇದರಲ್ಲಿ ಲೋಪದೋಷ ಏನಾಗಿದೆ, ಯಾಕೆ ಇವ್ರ ಸ್ಟಾಫ್ಗಳಿಲ್ಲ, ಯಾಕೆ ಇವ್ರು ಬರ್ತಾ ಇಲ್ಲ, ಯಾಕೆ ಇವ್ರ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿದೆ, ಇಲ್ಲಿ ಬಹಿರಂಗ ಪಡಿಸಬೇಕಾಗಿದೆ. ಇಲ್ಲ ಇವರೇ ನಮ್ಗೆ ಉತ್ತರ ಕೊಡಬೇಕಾಗಿದೆ ಸರ್. ಪಿಂಚಿನ ಬರದಲ್ಲ 5 ತಿಂಗಳು ಆಯ್ತು. ಆಮೇಲೆ ಇಲ್ಲಿ ಬಂದು ಕೇಳಿದಕ್ಕೆ ಇದೆಲ್ಲ ಎಷ್ಟು ಸಲ ಬಂದಿದ್ದೀರಮ್ಮ? ನಾನು ಇಲ್ಲಿಗೆ 5 ದಿವಸ ಬಂದಿದ್ದೀನಿ. 5 ಗಂಟೆಯಲ್ಲಿ, ಇವತ್ತು 5 ಗಂಟೆ ರಾತ್ರಿಯಿಂದ ಬಂದಿಲ್ಲಿ ಕಾಯ್ತಾ ಇದ್ದೀನಿ. ಹೊಟ್ಟಿಗೆ ಇಟ್ಟಿಲ್ಲ. ಮತ್ತೆ ಸಾಯಂಕಾಲ 5:30ವರೆಗೂ ಇಟ್ಟಿದ್ದೀವಿ. 5:30ರಿಂದ ಈಗ ಮತ್ತೆ ವಾಪಸ್ ಹೋಗೋದು. ಇದೇ ಥರ ಮಾಡ್ತಿದ್ದಾರೆ. ಏನು ದುಡ್ಡು ಕೇಳ್ತಾ ಇದ್ದಾರಾ? ದುಡ್ಡು ಏನು ಕೇಳ್ತಾ ಇಲ್ಲ. ನಮ್ಮ ಮಾತಾಡ್ಸೋಕೆ ದಿಕ್ಕಂಗಿಲ್ವಲ್ಲ. ಜನ ಇರ್ತಾರೆ, ಒಂದು 4 ಜನ ಮಾಡ್ಕೊಡ್ತಾರೆ, ಬಾಕಿದವ್ರಿಗೆ ಇಲ್ಲ ಸರ್ವರ್ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ಕಳಿಸ್ಬಿಡ್ತಾರೆ ಅಷ್ಟೇ. ಇನ್ನೇನು